ಬೇರೆ ಯಾವ ಫಂಡ್ಸನ್ನು ಆಯ್ಕೆ ಮಾಡ್ಬೋದು ಮಕ್ಕಳ ಭವಿಷ್ಯಕ್ಕೆ ಇನ್ವೆಸ್ಟ್ ಮಾಡೋದು? ಒಂದು ಏನಂತ ಹೇಳಿದ್ರೆ, ಮಕ್ಕಳು ನೀವು 5 years 10 years ಕೆಳಗಿರೋ ಮಕ್ಳು ಇರೋದ್ರಿಂದ ಅವ್ರ ಹತ್ರ 15 ವರ್ಷ ಟೈಮ್ ಇದೆ. ಹೌದು. ಓಕೆ, ಸೊ 15 years ಇಸ್ ಅ ವೆರಿ ಗುಡ್ ಟೈಮ್ ಫಾರ್ ಕಂಪೌಂಡಿಂಗ್. ಚಕ್ರಬಡ್ಡಿ ವರ್ಕ್ ಆಗಲಿಕ್ಕೆ ಒಂದು ಒಳ್ಳೆ ಟೈಮ್ ಇದು. ಸೊ ಒಂದು ಸಿಂಪಲ್ ಮೆಥಡಾಲಜಿ ಏನಿದೆ ಅಂತ ಹೇಳಿದ್ರೆ 15 ಅಂತ ಹೇಳ್ತೀವಿ. ಸೊ 15,000 rupees ಫಾರ್ 15 years ಎಕ್ಸ್ಪೆಕ್ಟಿಂಗ್ 15% ರಿಟರ್ನ್ ಅಂತ ನಾವು ನೋಡಿದ್ರೆ ಈಸಿಲಿ ಅದು 1 ಕೋಟಿ ದಾಟುತ್ತೆ. ಓಕೆ. ಸೊ ಇದು ಯಾವ ಕ್ಯಾಟಗರಿ ಫಂಡಿಗೆ ಹೋಗಬೇಕು ಅಂತ ಕೇಳಿದ್ರೆ, ನೀವು ನನಗೆ ಕೇಳೋದಾದರೆ ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪಿಗೆ ಹೋಗೋದು ನಾನು ತುಂಬ ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಹೇಳೋದು ಬೆಸ್ಟ್. ಸೊ ಕೆಲವರು ಈ ವಿಷಯದಲ್ಲಿ ಕೆಲವು ತಪ್ಪುಗಳು ಮಾಡಿದ್ದು ನಾನು ನೋಡಿದ್ದೀನಿ. ಏನು ಅಂತ ಹೇಳಿದ್ರೆ, ಸ್ಮಾಲ್ ಕ್ಯಾಪ್ ಫಂಡ್ಗಳು ತುಂಬ ಹೈ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತೇಳಿ ಎಲ್ಲದನ್ನು ತೆಗೆದು ಸ್ಮಾಲ್ ಕ್ಯಾಪಿಗೆ ಹಾಕೋದು, ಇಂಥದ್ದೆಲ್ಲ ವಿಷಯಗಳು ನಡೆದಿದೆ. ಬಟ್ ಅದನ್ನು ತಪ್ಪಿಸ್ಕೊಂಡು ನೀವು ಬೆಸ್ಟ್ ಡೈವರ್ಸಿಫೈ ಆಗಿರೋ ಒಂದು ಫಂಡ್ಸು ಫ್ಲೆಕ್ಸಿ ಕ್ಯಾಪ್ ಅಥವಾ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಅಲ್ಲಿ ಹೋಗೋದು ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.